ಇವತ್ತು ನಾನು ಸಿಂಪಲ್ಲಾಗಿ ಈ ಜ್ಯೂಸನ್ನ ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೇ ಈ ಜ್ಯೂಸನ್ನ ಮಾಡೋದು ತುಂಬಾ ಈಸಿ. ಎಲ್ಲರೂ ಮಾಡೋ ಹಾಗೆ ಮಾಡಿರೋದು, ನಾನೇನು ಸ್ಪೆಷಲ್ ಮಾಡಿಲ್ಲ. ಬಟ್ ಇದರಲ್ಲೂ ಒಂಚೂರು ಡಿಫ್ರೆಂಟಾಗಿ ಮಾಡಿದ್ದೀನಿ. ಏನಪ್ಪ ಅಂದರೆ ಜ್ಯೂಸ್ನ ಎಲ್ಲರೂ ಸಣ್ಣದಾಗಿ ರುಬ್ಕೊಬಿಡ್ತಾರೆ. ನಾನು ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ದಪ್ಪದಾಗಿ, ಅಂದರೆ ಹಣ್ಣು ಕೂಡ ಕುಡಿಯೋಕಾರ ಸಿಗಬೇಕು ಆ ರೀತಿಯಲ್ಲಿ. ಹಾಗೆ ಈ ಒಂದು ಕರ್ಬೂಜ ಹಣ್ಣನ್ನ ಕಟ್ ಮಾಡಿಕೊಂಡು ಇದನ್ನು ಬೀಜನೆಲ್ಲ ಸೈಡಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಹಳ್ಳಿಯಲ್ಲಿ ಯಾರೆಲ್ಲ ಇರ್ತಾರೆ ಅವ್ರಿಗೆ ಗೊತ್ತೇ ಇರುತ್ತೆ, ಈ ಬೀಜನ ಕೂಡ ತಿಂತಾರೆ. ಸಿಟಿಯವರು ಕೇಳಿಬಿಟ್ಟು ಇದೇನಪ್ಪ ಎಸಿಯೋದನ್ನ ತಿಂತಾರೆ ಅಂದ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಬೀಜನ ಕೂಡ ತಿಂತಾರೆ, ಆ ಸೀಡ್ಸ್ನ ಕೂಡ. ಅದು ಹಳ್ಳಿಯಲ್ಲಿ ಸಾಮಾನ್ಯವಾಗಿ ಇರೋರಿಗೂ ಗೊತ್ತಿರುತ್ತೆ. ಕೆಲವೊಬ್ರಿಗೆ ಗೊತ್ತಿರಲ್ಲ. ಅದನ್ನು ಚೆನ್ನಾಗಿ ಬಂಡೆಗೆ ಹಾಕಿ ಕಲ್ಲಿಗೆ ತಿಕ್ಬಿಟ್ಟು ವಾಶ್ ಮಾಡಿ ತಿಂತಾರೆ. ಅದರೊಳಗಡೆ ಚೆನ್ನಾಗಿರುತ್ತೆ ಅದನ್ನು ಕೂಡ. ಈಗ ಒಂದು ಜಾರಿಗೆ ನಾನು ಹಣ್ಣನ್ನ ತೊಗೊಂಡ್ಬಿಟ್ಟು ಅದಕ್ಕೇ ರುಚಿಗೆ ತಕ್ಕಷ್ಟು ಸಕ್ಕರೆ, ಹಾಲನ್ನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ದಪ್ಪದಾಗಿ, ಅಂದರೆ ತರ್ತರಿಯಾಗಿ, ಯಾಕಂದರೆ ಜ್ಯೂಸ್ ಕುಡಿಯುತ್ತಿರುವಾಗ ಹಣ್ಣು ಕೂಡ ತಿನ್ನಕ್ಕೆ ಸಿಗಬೇಕು. ಆ ರೀತಿ ಮಾಡ್ಕೊಂಡು ಒಂದು ಸತಿ ಟ್ರೈ ಮಾಡಿ. ಕುಡಿತಾ ಇರುವಾಗ ಹಣ್ಣು ಕೂಡ ಸಿಗುತ್ತೆ, ಅದು ಆ ಟೇಸ್ಟೇ ಬೇರೆ, ಹೇಳೋದಲ್ವ. ಅದು ಮಾಡ್ಕೊಂಡು ಕುಡ್ದವ್ರಿಗೆ ಗೊತ್ತಾಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಈ ಹಣ್ಣಿಗೆ ಸ್ವಲ್ಪ ಸಕ್ಕರೆನ ಹಾಕಿಬಿಟ್ಟು ಅರ್ಧ ಗಂಟೆ ಅಥವಾ ಒಂದು 10 ನಿಮಿಷ ನೆನೆಯಕ್ಕೆ ಬಿಟ್ಬಿಡಬೇಕು. ಆ ಸಕ್ಕರೆ ಎಲ್ಲ ಕರ್ಗೋಗಿ ನೀರಾಗಿರುತ್ತೆ, ಆವಾಗ ತಿನ್ನಬೇಕು. ಅದ್ರ ರುಚಿನೇ ಬೇರೆ, ತಿಂದವ್ರಿಗೆ ಗೊತ್ತಿರುತ್ತೆ. ಇನ್ನು ಯಾರೆಲ್ಲ ತಿಂದಿಲ್ಲ ನೋಡಿ, ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಹೇಳ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ. ಅಂದರೆ ಆ ಟೇಸ್ಟ್ ತಿಂದವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಒಂದು ಸತಿ ನೀವು ಕೂಡ ಟ್ರೈ ಮಾಡಿ. ಹಾಗೆ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ವೀಡಿಯೋ ನೋಡ್ತಿದ್ದೀರಾ ನೀವು ಕೂಡ ಅಷ್ಟೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ಟು ನೋಡಿ. ಹಾಗೆ ನನ್ನ ಚಾನಲಲ್ಲಿ ಸಾಕಷ್ಟು ರೆಸಿಪೀಸ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂವರೆಗೂ ನೋಡಿಲ್ಲ ಅಂದರೆ ಒಂದು ಸತಿ ವಿಸಿಟ್ ಮಾಡಿ ನೋಡಿ. ಆ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ಜ್ಯೂಸು ನಾನು ಹೇಳ್ತಾ ಇದ್ದೀನಲ್ಲ, ನೋಡ್ತಾ ಇರ್ಬೋದು, ಫುಲ್ ಸಣ್ಣದಾಗಿ ನಾನು ರುಬ್ಕೊಂಡಿಲ್ಲ, ತರಿಯಾಗಿ ರುಬ್ಕೊಂಡಿದ್ದೀನಿ. ಕುಡಿಯೋವಾಗ ಅದು ತಿನ್ನೋಕ್ಕೆ ಸಿಗ್ತಾಯಿದ್ರೆ ಅದ್ರ ಮಜಾನೇ ಬೇರೆ. ಒಂದು ಸತಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ನಾನು ಹೇಳಿದರೆ ಅಷ್ಟು ಅನಿಸಲ್ಲ, ಅದು ನೀವು ಮಾಡ್ಕೊಂಡು ಕುಡಿದ್ರೆ ನಿಮಗೆ ಅದು ಚಂದ ಅನಿಸುತ್ತೆ ಅವಾಗ. ಆಯಿತಾ? ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್